ಇವತ್ತು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳು ಹಾಗೂ ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರು ಟಿ.ಬಿ. ಜಯಚಂದ್ರ ನಮ್ಮ ಜೊತೆ ಇದ್ದಾರೆ. ಇವತ್ತು ಗೊರೂರಿನ ಹೇಮಾವತಿ ಜಲಾಶಯನ ವೀಕ್ಷಣೆ ಮಾಡೋಕೆ ಬಂದಿದ್ದೀವಿ. ನೀರಾವರಿ ಸಚಿವರಾದವರು, ನಿಮ್ಮ ಪ್ರಕಾರ ಹೇಮಾವತಿ ನೀರಂದ್ರೆ ಹೇಮಾವತಿ ಅದು ನಮ್ಮ ಪಾಲಿಗೆ ಒಂದು ವರಪ್ರಸಾದ. ಅನೇಕರ ದೇವರುಗಳಿದೆ ಅಂತೇಳಿ ನಂಬ್ತಾರೆ. ಬಟ್ ನಾನು ನಂಬಿರೋದು ನೀರೇ ದೇವರು, ಹೇಮಾವತಿನೇ ತಾಯಿ. ಚಿಕ್ಕ ವಯಸ್ಸಿಗೆ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದ್ರು ಕಳಂಬೆಳ ಕ್ಷೇತ್ರದಿಂದ. ನೀವು ರಾಜಕಾರಣಕ್ಕೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ಆ ಚಿಕ್ಕ ವಯಸ್ಸಿಗೆ? ನಮ್ಮ ತಂದೆ ನಮ್ಮ ಮಾವ ಇಬ್ಬರು ಅಪ್ಪಟ ಕಾಂಗ್ರೆಸ್ನವರು. ಇಬ್ಬರು ಖಾದಿಯನ್ನು ಹಾಕ್ತಿದ್ರು. ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ನಿಮ್ಮನ್ನ ಭೇಟಿ ಮಾಡಿ ನಿಮಗೆ ಹಣ ಕೊಡ್ತಾರೆ. ಆ ಹಣದಿಂದ ನೀವು ಶಾಸಕರಾಗ್ತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಚಿಕ್ಕನಾಯಕನಹಳ್ಳಿಗೆ ಇಂದಿರಾ ಗಾಂಧಿ ಅವರು ಕ್ಯಾನ್ವಾಸಿಗೆ ಪ್ರಚಾರಕ್ಕೆ ಬರ್ತಾರೆ. ನಮ್ಮ ಮನೆಯಲ್ಲಿ IB ಎದುರಿಗೆ ನಾನು ಲಾಯರ್ ಆಗಿದ್ದೆ, ಅಲ್ಲೇ ಮನೆ ಇತ್ತು. ಆ ಮನೆಯಲ್ಲಿ ನಾವು ಇಡ್ಲಿ ಇಸ್ಕವರೆ ಸಾರು ಮಾಡಿ ಇಟ್ಟಿದ್ವಿ. ಅವಾಗ ಇಂದಿರಾ ಗಾಂಧಿ ಅವ್ರು ಕೇಳಿದ್ರು, ಕ್ಯಾನ್ ಯು ಗಿವ್ ಸಮಥಿಂಗ್ ಟು ಈಟ್ ಅಂತಂದ್ರು. 2013ರಿಂದ 2018 ಅಂದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜಯಚಂದ್ರ ಅವರು ಅನೇಕ ಖಾತೆಗಳನ್ನ ಅನುಭವಿಸ್ತಾರೆ. ಸಣ್ಣ ನೀರಾವರಿ, ಪಶುಸಂಗೋಪನೆ, ಕಾನೂನು, ಈ ರೀತಿ ಈ ಕಾಲಘಟ್ಟದಲ್ಲಿ ಒಂದೊಂದು ಖಾತೆ ಒಬ್ಬ ಶಾಸಕರಿಗೆ ಕೊಡ್ತಕ್ಕಂಥ ಸನ್ನಿವೇಶಗಳಿಲ್ಲ. ಅಂಥ ಸಂದರ್ಭದಲ್ಲಿ 5-6 ಖಾತೆ ಅನುಭವಿಸ್ತವರು. ಹೇಗೆ ಅನ್ನಿಸ್ತದೆ ಆ ವಿಚಾರದಲ್ಲಿ? ನಾನೊಬ್ಬ ಅದೃಷ್ಟವಂತ. ಸಿದ್ದರಾಮಯ್ಯ ನಾನು ಮರೆಯಲಾರದೆ ಇರ್ತಕ್ಕಂಥ ಒಬ್ಬ ಸ್ನೇಹಿತ ಅಂತ ಹೇಳಿದ್ರು ತಪ್ಪಾಗಲಾರದು. ಇವತ್ತಿನ ರಾಜಕಾರಣ ಜೀವನದಲ್ಲಿ ಅನೇಕ ರಾಜಕಾರಣಿಗಳು ಅನೇಕ ತತ್ವಗಳನ್ನು, ಸಿದ್ಧಾಂತಗಳನ್ನ ರೂಢಿಸ್ಕೊಳ್ತಾರೆ. ಅದರಲ್ಲಿ ಜಯಚಂದ್ರ ಕೂಡ ನೀರಾವರಿ ಬಗ್ಗೆ, ಇವತ್ತು ಇಡೀ ಕರ್ನಾಟಕದಲ್ಲಿ ನೀರಾವರಿ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ದಾರೆ ಅಂತಕ್ಕಂಥ ರಾಜಕಾರಣಿ ಇದೆ, ಅದು ಜಯಚಂದ್ರ. ಯಾಕೆ ಬಂತು ಆ ನೀರಾವರಿ ಬಗ್ಗೆ ಆಲೋಚನೆಗಳು, ಅದ್ರ ಬಗ್ಗೆ ಮಹತ್ವ? ನಾನು ಅವಾಗ ತೀರ್ಮಾನ ಮಾಡಿದೆ, ಏನೇ ಆದರೂ ಕೂಡ ಈ ಶಾಶ್ವತವಾದಂಥ ನೀರಾವರಿ ಯೋಜನೆಗಳನ್ನ ತರಬೇಕು, ಇಲ್ಲಿ ಮಾಡಬೇಕು ಅಂತಕ್ಕಂಥ ಹಠ, ಆ ಮನಸ್ಸಿನ ದೃಢ ಸಂಕಲ್ಪ ಮಾಡಿಕೊಂಡು ಅದ್ರ ಕಡೆಗೆ ಹೆಚ್ಚು ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಇವತ್ತಿನ ರಾಜಕಾರಣದಲ್ಲಿ ಹಿಂದುಳಿದ ವರ್ಗದ ನಾಯಕರು ಅಂದರೆ ದೇವರಾಜ್ ಅರಸು ಅವರು, ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು ಆ ಸಂದರ್ಭ? ದೇವರಾಜ್ ಅರಸು ಅವರು ನನಗೊಂದು ತಂದೆಯ ರೂಪದಲ್ಲಿ. ಜಯಚಂದ್ರ ಅವರು ಅಂದರೆ ಒಬ್ಬ ಹಿರಿಯ ರಾಜಕಾರಣಿ, ಇಡೀ ರಾಜ್ಯದಲ್ಲೇ. ರಮೇಶ್ ಕುಮಾರ್ ಬಿಟ್ಟರೆ ಆದಮೇಲೆ ನೀವೇ ಅತ್ಯಂತ. ಇವೆಲ್ಲ ರಮೇಶ ನಾನಿಬ್ಬರು ಕ್ಲಾಸ್ಮೇಟ್ಸು, ಜೊತೆಲೇ ಇದ್ವಿ. ಈಗ ಅವನಿಗೆ ಸರಿ ಗೆಲ್ಲಿಲ್ಲ, ನಾನೊಬ್ಬ ಇದ್ದೀನಿ 78ರಲ್ಲಿ. 78ರಲ್ಲಿ ಗೆದ್ದವರು. ನಿಮ್ಗೆ ಯಾಕೆ ಸಚಿವ ಸ್ಥಾನ ಕೊಡಲಿಲ್ಲ ಸರ್ಕಾರ? ಸಚಿವ ಈಗ ನಾನಿರೋದು ಸಚಿವ ಸರಿ ಸಮಾನವಾದಂಥದ್ದು. ಅದೇ ಇದ್ರ ಘನತೆ, ಇದ್ರ ತೂಕ ಏನು ಅಂತೇಳಿ ನಾನೊಬ್ಬನಿಗೆ ಗೊತ್ತು. 78ರಲ್ಲಿ ನೀವು ಶಾಸಕರಾಗ್ತೀರಾ. ಆ ಸಂದರ್ಭ ರಾಜಕಾರಣ ಮತ್ತು ಈಗಿನ ರಾಜಕಾರಣ ಯಾವ ರೀತಿ ಇದೆ ಅಂತ? ಈಗ ಸಂದರ್ಭ ಅಜಗಜಾಂತರ ವ್ಯತ್ಯಾಸ. ಅವತ್ತು ಹಣ ಇಲ್ಲದೆ ಚುನಾವಣೆ ನಿಲ್ಬೋದಾಯಿತು. ಅವತ್ತು ಯಾರೇ ಸರ್ವಿಸ್ ಮಾಡಿದ್ರು ಕೂಡ, ಏನು ಒಂದು ರಸ್ತೆ ಹಾಕಿದ್ರು ಸಾಕು ಜ್ಞಾಪಿಸ್ಕೊಂಡವ್ರು ಜನ. ಆದರೆ ಅದು ನಾನು ಶಾಸಕನಾಗಿ 48 ವರ್ಷ. ಆದರೆ ಅವತ್ತಿನ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿಗೂ ಸಾಕಷ್ಟು ಬದಲಾವಣೆ ಇದೆ. ಇವತ್ತು ಜಯಚಂದ್ರ ಅವರು ಅನೇಕ ಖಾತೆಗಳ ಅನುಭವಿಸಿರ್ಬೋದು. ಆದರೆ SM ಕೃಷ್ಣ ಅವರು ಜಯಚಂದ್ರ ಅವರ ಪಾಲಿಗೆ ಒಂದು ರಾಜಕಾರಣದ ಗುರುಗಳಿದ್ದಾಗೆ, ಈ ಸಂದರ್ಭದಲ್ಲಿ SM ಕೃಷ್ಣ ಅವರನ್ನು ಯಾವ ರೀತಿ ನೆನಪಿಸ್ಕೊಳ್ತೀವಿ? SM ಕೃಷ್ಣ ಅವರು ನನಗೆ
ತಂದೆ ರೂಪದಲ್ಲಿ ದೇವರಾಜ ನಂತರ ಎಸ್.ಎಂ. ಕೃಷ್ಣ ಅವರವರು. ಓಕೆ. ಇವತ್ತು ಶಿರಾ ಕ್ಷೇತ್ರ ಅಭಿವೃದ್ಧಿ ಅಂತ ಸಾಗ್ತಾ ಇದೆ. ನೀವು ಶಿರಾವನ್ನು ಶತಾಯಗತಾಯ ಜಿಲ್ಲೆಯನ್ನು ಮಾಡಲೇಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ. ಒಂದು ಕಡೆ ಕೆ ಎನ್ ರಾಜಣ್ಣವರು ಮಧುಗಿರಿ ಜಿಲ್ಲೆ ಮಾಡಬೇಕು ಅಂತ ಇದ್ದಾರೆ, ಒಂದು ಕಡೆ ತಿಪ್ಟೂರು ಜಿಲ್ಲೆ ಮಾಡಬೇಕು ಅಂತಾರೆ. ಈ ಗೊಂದಲದ ನಡುವೆ ಒಬ್ಬ ಹಿರಿಯ ರಾಜಕಾರಣಿ ನೀವೇನು ರೀತಿ ರಿಯಾಕ್ಷನ್ ಮಾಡ್ತೀರಿ? ನೋಡಿ, ಶಿರಾಕ್ಕೆ ಒಂದು ಜಿಲ್ಲೆ ಆಗ್ತಕ್ಕಂಥ ಎಲ್ಲ ರೀತಿಯಾದ ಅರ್ಹತೆಗಳಿದೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳು ಹಾಗೂ ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರು ಟಿ.ಬಿ. ಜಯಚಂದ್ರ ನಮ್ಮ ಜೊತೆ ಇದ್ದಾರೆ. ಇವತ್ತು ಗೊರೂರಿನ ಹೇಮಾವತಿ ಜಲಾಶಯನ ವೀಕ್ಷಣೆ ಮಾಡೋಕೆ ಬಂದಿದ್ದೀವಿ. ಸರ್, ಅನೇಕ ಖಾತೆಗಳನ್ನು ಅನುಭವಿಸ್ತವರು, ಸಚಿವರಾದವರು, ನಿಮ್ಮ ಪ್ರಕಾರ ಹೇಮಾವತಿ ನೀರಂದ್ರೆ ಏನು? ಹೇಮಾವತಿ ಅದು ನಮ್ಮ ಪಾಲಿಗೆ ಒಂದು ವರಪ್ರಸಾದ. ಅನೇಕರು ಅನೇತರ ದೇವ್ರುಗಳು ಇದೆ ಅಂತೇಳಿ ನಂಬ್ತಾರೆ. ಬಟ್ ನಾನು ನಂಬಿರೋದು ನೀರೇ ದೇವರು, ಹೇಮಾವತಿನೇ ತಾಯಿ. ಓಕೆ. ಭಾಳ ಚಿಕ್ಕ ವಯಸ್ಸಿಗೆ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದ್ರು ಕಳಂಬೆಳ ಕ್ಷೇತ್ರದಿಂದ. ನೀವು ರಾಜಕಾರಣಕ್ಕೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ಆ ಚಿಕ್ಕ ವಯಸ್ಸಿಗೆ? ನಮ್ಮ ತಂದೆ, ನಮ್ಮ ಮಾವ ಇಬ್ಬರು ಅಪ್ಪಟ ಕಾಂಗ್ರೆಸ್ನವರು. ಓಕೆ. ಇಬ್ಬರು ಖಾದಿಯನ್ನು ಹಾಕ್ತಿದ್ರು. ಅವ್ರ ಖಾದಿ ಬಿಟ್ಟು ಬೇರೆ ಇನ್ನೊಂದು ಬಟ್ಟೆ ಮುಟ್ಟಿರಲಿಲ್ಲ, ಅಷ್ಟು ಕಾಂಗ್ರೆಸ್ ಬಗ್ಗೆ. ಓಕೆ. ಯಾಕೆಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರೆಲ್ಲ ಪಕ್ಷಿ ಜೊತೆ ಗುರುತಿಸ್ಕೊಂಡಿದ್ದಾರೆ. ಅದನ್ನು ನೋಡಿ ಅದೇ ವಾತಾವರಣದಲ್ಲಿ ನಾನು ಬೆಳೆದು, ಅಂದರೆ ಎರಡು ಕಡೆ ತಂದೆ ಮತ್ತು ಮಾವ ಇಬ್ಬರ ಇನ್ಫ್ಲೂಯೆನ್ಸು ಕೂಡ ನನ್ನ ಮೇಲೆ ಆಯಿತು. ಎಲ್ಲ ಒಂದು ಕಡೆಗೆ ನಾನು ಹುಟ್ಟುತ್ತಲ್ಲೇ ನಾನು ಒಂದು ರೀತಿಯಲ್ಲಿ ಈ ಜನಸೇವೆ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ, ನಾನೇನು ಲಾಯರಾಗಿ ಹೆಚ್ಚು ಕೆಲಸ ಮಾಡೋಕ್ಕಿಂತ ಹೆಚ್ಚಾಗಿ ಜನಸಂಪರ್ಕ ಆಯಿತು, ಜನಗಳ ಜೊತೆ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು. ಓಕೆ. ನೀವು ರಾಜಕಾರಣಕ್ಕೆ ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ನಿಮ್ಮನ್ನು ಭೇಟಿ ಮಾಡಿ ನಿಮಗೆ ಹಣ ಕೊಡ್ತಾರೆ. ಆ ಹಣದಿಂದ ನೀವು ಶಾಸಕರಾಗ್ತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ನಾನು ಅವತ್ತು ಚಿಕ್ಕನಾಯಕನಹಳ್ಳಿಗೆ ಇಂದಿರಾ ಗಾಂಧಿಯವರು ಕ್ಯಾನ್ವಾಸಿಗೆ ಪ್ರಚಾರಕ್ಕೆ ಬರ್ತಾರೆ. ಓಕೆ. ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ಅವ್ರಿಗೆ ಹುಷಾರಿರಲಿಲ್ಲ. ಬೆಳಿಗ್ಗೆ 9 ಗಂಟೆಗೆ ಬಂದ್ಬಿಟ್ರು ಚಿಕ್ಕನಾಯಕನಹಳ್ಳಿಗೆ. 9 ಗಂಟೆಗೆ ಬಂದು ಅವರು ಕೇಳಿದ್ರು, ನನಗಿದೊಂದು ಟ್ಯಾಬ್ಲೆಟ್ ತಂದು ಕೊಡಿಸಿದ್ಯಾ ಅಂದರು. ತರಿಸ್ಕೊಡ್ತೀನಿ ಮೇಡಮ್ ಅಂತೇಳಿ ಇಮ್ಮಿಡಿಯೇಟಾಗಿ ಒಂದು ಟ್ಯಾಬ್ಲೆಟ್ ತರಿಸ್ಕೊಟ್ರೆ. ಅವ್ರಿಗೆ ಹುಷಾರಿರಲಿಲ್ಲ. ಆ ಟ್ಯಾಬ್ಲೆಟ್ ತಗೊಂಡು ಅಲ್ಲೇ ಪಕ್ಕದಲ್ಲಿ ಐ ವಿ ಇತ್ತು, ಐ ವಿನಲ್ಲಿ ರೆಸ್ಟ್ ತಗೋತೀನಿ ಅಂದರು. ಆಗ ನಮ್ಮ ಮನೆಯಲ್ಲಿ ಐ ಬಿ ಎದುರಿಗೆ ನಾನು ಲಾಯರ್ ಆಗಿದ್ದೆ, ಅಲ್ಲೇ ಮನೆ ಇತ್ತು. ಆ ಮನೆಯಲ್ಲಿ ನಾವು ಇಡ್ಲಿ ಇಸ್ಕವರೆ ಸಾರು ಮಾಡಿ ಇಟ್ಟಿದ್ವಿ. ಆವಾಗ ಇಂದಿರಾ ಗಾಂಧಿಯವ್ರು ಕೇಳಿದರು, ಕ್ಯಾನ್ ಯು ಗಿವ್ ಸಮಥಿಂಗ್ ಟು ಈಟ್ ಅಂತಂದರು. ನನಗೆ ಆವಾಗ ಅಂದ ತಕ್ಷಣ ನಾನು ಹೊಟ್ಟೆ ಚುರುಕಾಯಿತು. ಆಗ ನಾನು ಮೇಡಮ್ ಇಡ್ಲಿ ಈ ಥರ ಇದೆ ಅಂತ ಹೇಳಿದೆ. ಆಯಿತು, ನಾನು ತಗೋತೀನಿ ಅಂದರು. ನಮ್ಮ ಮನೇಲಿ ಮಾಡಿದಂಥ ಇಡ್ಲಿ ಮತ್ತು ಇಸ್ಕವರೆ ಸಾರನ್ನ ಇಂದಿರಾ ಗಾಂಧಿ ನೀವು ತಿಂದು ಮಾತ್ರೆ ತಗೊಂಡು ಸ್ವಲ್ಪ ರೆಸ್ಟ್ ತಗೊಂಡು ಆಗ ನಾನು ಕೇಳಿದ್ರು, ನಿನಗೇನು ಬೇಕು ಅಂದರು. ನನಗೇನು ಬೇಡ, ನಿಮ್ಮ ಆಶೀರ್ವಾದ ಬೇಕು ಅಂದೆ. ನನ್ನ ಆಶೀರ್ವಾದ ಯಾವಾಗಲೂ ಇದೆ, ಇನ್ನೇನು ಬೇಕು ಹೇಳಿದ್ರು. ಹೇಗೆ ಮಾಡ್ತೀಯಾ, ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ಎಲೆಕ್ಷನ್ ನಿಂತಿದ್ಯಾ, ಹೇಗೆ ಮಾಡ್ತೀಯಾ ಅಂತ ನನಗೆ ಅವ್ರು ಹೇಳಿದ್ರು. ಇಲ್ಲ, ಹೇಗೋ ಲಾಯರ್ ಆಗಿದ್ದೀನಿ, ನಾನು ತೊಂದರೆ ಇಲ್ಲ, ಏನಾದ್ರು ಮಾಡ್ತೀನಿ ಅಂತಾನೆ. ಆವಾಗ ನಿರ್ಮಲಾ ದೇಶಪಾಂಡೆ ಅಂತ ಅವ್ರ ಪಿ ಎ ಇದ್ರು. ಅವ್ರಿಗೆ ಹೇಳಿದ್ರು, ನಿರ್ಮಲಾ ಕ್ಯಾನ್ ಯು ಗೆಟ್ ಸಮಥಿಂಗ್ ಟು ದಿಸ್ ಬಾಯ್ ಅಂತೇಳಿ. ಆಮೇಲೆ ಅವರೆಲ್ಲ ಪರ್ಸೆಲ್ಲ ಕೊಡವಿ 5,000 ರೂಪಾಯಿ ಸಿಕ್ತು. 5,000 ರೂಪಾಯಿ ಕೊಟ್ಟರು ನನಗೆ. ಬೇಡ ಮೇಡಮ್, ನಿಮ್ಮ ಆಶೀರ್ವಾದ ಬೇಕು ಅಂದರು. ನನ್ನ ಆಶೀರ್ವಾದ ಯಾವತ್ತೂ ಇದೆ, ಈ ದುಡ್ಡು ಇಟ್ಕೋ, ನೀನು ಎಲೆಕ್ಷನ್ ಗೆದ್ದುಬಿಟ್ಟು ನಾನು ಬಂದು ನೋಡು ಅಂತ ಹೇಳಿಬಿಟ್ಟು ಹೋದರು. ಓಕೆ. ಇವತ್ತಿನ ರಾಜಕಾರಣ ಜೀವನದಲ್ಲಿ ಅನೇಕ ರಾಜಕಾರಣಿಗಳು ಅನೇಕ ತತ್ವಗಳನ್ನು, ಸಿದ್ಧಾಂತಗಳನ್ನ ರೂಢಿಸ್ಕೊಳ್ತಾರೆ. ಅದರಲ್ಲಿ ಜಯಚಂದ್ರವರು ಕೂಡ ನೀರಾವರಿ ಬಗ್ಗೆ, ಇವತ್ತು ಇಡೀ ಕರ್ನಾಟಕದಲ್ಲಿ ನೀರಾವರಿ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ದಾರೆ ಅಂತಕ್ಕಂಥ ರಾಜಕಾರಣಿ ಇದೆ, ಅದು ಜಯಚಂದ್ರ. ಯಾಕೆ ಬಂತು ಆ ನೀರಾವರಿ ಬಗ್ಗೆ ಆಲೋಚನೆಗಳು, ಅದ್ರ ಬಗ್ಗೆ ಅದು ಮಹತ್ವ ಏನಾಯಿತು? ನಾನು ಮೊದಲಿದ್ದಲ್ಲೂ ಕೂಡ ಜನಗಳ ಜೊತೆ ಬೆರೀತಿದ್ದಂಥವನು, ಜನರ ಕಷ್ಟ ಅರ್ಥ ಮಾಡ್ಕೊತಿದ್ದು, ಪರಿಹಾರ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದು, ಇದೆಲ್ಲದೂ ಕೂಡ ಇತ್ತು. ಅದ್ರ ಜೊತೆಯಲ್ಲಿ ನನಗೆ ಭಾಳ ಮುಖ್ಯವಾಗಿ ಅಂತ ಹೇಳಿದ್ರೆ,
ನಾನು ಫಸ್ಟು ನನ್ನ ಕ್ಷೇತ್ರದಲ್ಲಿ ಆಯ್ಕೆ ಆದೆ. ಹಾಂ ಆಯ್ಕೆ ಆದ ಮೇಲೆ ನನಗೆ ಒಂದು ಭಾಗ ಸೇರ್ತಿತ್ತು, ಉಳಿಯಾರು ಹೋಬಳಿ, ಅದು ಮಾತ್ರ ಹೆಚ್ಚು ಪರಿಚಯ ಇತ್ತು. ಹಾಂ ಬೇರೆ ಪ್ರದೇಶಗಳಿಗೆ ನಾನು ಫಸ್ಟ್ ಆಯ್ಕೆ ಆದ ತಕ್ಷಣ ಎಲ್ಲ ಕಡೆನೂ ಹೋಗಿ ನೋಡಿದೆ. ಹಾಂ ಆವಾಗ ನನಗೆ ಅರ್ಥ ಆಯಿತು ಕುಡಿಯೋ ನೀರಿನ ಹಾಹಾಕಾರ, ಓಕೆ ನೀರಿನ ಕೊರತೆ ಇದೆಲ್ಲದು ಕೂಡ. ಆಮೇಲೆ ಈ ಗಡಸುತನ ಇರ್ತಕ್ಕಂಥದ್ದು ನೀರಲ್ಲಿ, ಆ ಗಡಸ್ತನ ಇರ್ತಕ್ಕಂಥದ್ದು, ಫ್ಲೂರೈಡ್ ಇರ್ತಕ್ಕಂಥದ್ದು, ನೈಟ್ರೇಟ್ ಇರ್ತಕ್ಕಂಥದ್ದು, ವಿಷಪೂರಿತವಾಗಿರ್ತಕ್ಕಂಥ ನೀರಾಗಿದೆಯಲ್ಲ ಅಂತೇಳಿ ನನಗೆ ಅರ್ಥ ಆಗಿ ನಾನು ಅವಾಗ ತೀರ್ಮಾನ ಮಾಡಿದೆ, ಏನೇ ಆದರೂ ಕೂಡ ಈ ಶಾಶ್ವತವಾದಂಥ ನೀರಾವರಿ ಯೋಜನೆಗಳನ್ನ ತರಬೇಕು, ಇಲ್ಲಿ ಮಾಡಬೇಕು ಅಂತಕ್ಕಂಥ ಹಠ, ಆ ಮನಸ್ಸಿನ ದೃಢ ಸಂಕಲ್ಪ ಮಾಡಿಕೊಂಡು ಅದ್ರ ಕಡೆಗೆ ಹೆಚ್ಚು ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಓಕೆ, ಅದೆಲ್ಲೋ ಒಂದು ಕಡೆಗೆ ನಾನು ಯಶಸ್ವಿ ಆದೆ ಅಂತಕ್ಕಂಥ ತೃಪ್ತಿ ನನಗಿದೆ. ಓಕೆ, ಇವತ್ತಿನ ರಾಜಕಾರಣದಲ್ಲಿ ಹಿಂದುಳಿದ ವರ್ಗದ ನಾಯಕರು ಅಂದರೆ ದೇವರಾಜ್ ಅರಸು ಅವರು, ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು ಆ ಸಂದರ್ಭ? ದೇವರಾಜ್ ಅರಸು ಅವರು ನನಗೊಂದು ತಂದೆಯ ರೂಪದಲ್ಲಿ, ಓಕೆ, ಅವರು ನನ್ನನ್ನು ಗುರುತಿಸಿ ನನ್ನನ್ನು ಟಿಕೆಟ್ ಕೊಟ್ಟು, ಹೇಮಾಹೇಮಿಗಳು ಪೈಪೋಟಿಲಿದ್ದಂಥ ಸಂದರ್ಭದಲ್ಲೂ ಕೂಡ ಯಾರ ಮಾತು ಕೇಳದೆ ನನಗೆ ಟಿಕೆಟ್ ಕೊಟ್ಟು ಗೆಲ್ಲಿಸೋವಂಥ ಪ್ರಯತ್ನವನ್ನು ಮಾಡಿದರು. ಅವರಿಂದ ಅನೇಕ ವಿಚಾರಗಳನ್ನ ಕಲಿತೆ. ಅವರ ಭಾಷಣಗಳು ಕೇಳ್ತಾ ಇದ್ದೆ. ನಾನು MLA ಆಗಕ್ಕಿಂತ ಮುಂಚೆಯಿಂದಲೂ ಕೂಡ ಅವ್ರ ಭಾಷಣಗಳನ್ನು, ಅವ್ರ ಮಾತನ್ನು ಕೇಳಿ ನಾನು ಅರ್ಥ ಮಾಡ್ಕೊತಿದ್ದೆ. ಸೊ ಹಾಗಾಗಿ ಸ್ವಾಭಾವಿಕವಾಗಿ ದೇವರಾಜರಲ್ಲಿ ಇರ್ತಂಥ ಕಳಕಳಿ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾನು ಅದು ಮೈಗೂಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಯಶಸ್ವಿ ಆದೆ. 2013ರಿಂದ 2018 ಅಂದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜಯಚಂದ್ರ ಅವರು ಅನೇಕ ಖಾತೆಗಳನ್ನ ಅನುಭವಿಸ್ತಾರೆ. ಸಣ್ಣ ನೀರಾವರಿ, ಪಶುಸಂಗೋಪನೆ, ಕಾನೂನು, ಈ ರೀತಿ ಈ ಕಾಲಘಟ್ಟದಲ್ಲಿ ಒಂದೊಂದು ಖಾತೆ ಒಬ್ಬ ಶಾಸಕರಿಗೆ ಕೊಡ್ತಕ್ಕಂಥ ಸನ್ನಿವೇಶಗಳಿಲ್ಲ. ಅಂಥ ಸಂದರ್ಭದಲ್ಲಿ 5-6 ಖಾತೆ ಅನುಭವಿಸ್ತವರು ಹೇಗೆ ಅನ್ನಿಸ್ತದೆ? ಆ ವಿಚಾರದಲ್ಲಿ ನಾನೊಬ್ಬ ಅದೃಷ್ಟವಂತ. ಹಾಂ, ಸಿದ್ದರಾಮಯ್ಯ ನಾನು ಮರೆಯಲಾರದೆ ಇರ್ತಕ್ಕಂಥ ಓಕೆ, ಒಬ್ಬ ಸ್ನೇಹಿತ ಅಂತ ಹೇಳಿದ್ರು ತಪ್ಪಾಗಲಾರದು. ಹಾಂ, ಯಾಕೆಂದರೆ ಸಿದ್ದರಾಮಯ್ಯ 5 ವರ್ಷಗಳ ಕಾಲ ಯಾವುದೇ ವಿಚಾರ ಬಂದರೂ ಕೂಡ ನನ್ನ ಸಲಹೆ ಕೇಳಿದಾಗ, ನಾನು ಸಲಹೆ ಕೊಟ್ಟಾಗ ಯಾವತ್ತೂ ಕೂಡ ತಿರಸ್ಕಾರ ಮಾಡ್ತಿರಲಿಲ್ಲ. ಓಕೆ, ಬಹುಶಃ ಇವತ್ತು ನಾವು ಇಲ್ಲಿ ಬರೋದಕ್ಕೆ, ತುಮಕೂರು ಜಿಲ್ಲೆಗೆ ನೀರು ಬರೋದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಸಿದ್ದರಾಮಯ್ಯ. ಓಕೆ, ಕಾರಣ ಏನಂದರೆ, ನಾನು ಒಂದು ಯೋಜನೆ ಮಾಡಿದೆ. 2000 ಇಲ್ಲಿ ನಾಲೆನ 73 ಕಿಲೋಮೀಟ್ರ್ ನೀರು ಏನು ತುಮಕೂರು ಕಡೆಗೆ ಬರ್ತಿತ್ತು, ನೀರು ಬರ್ತಾ ಇರಲಿಲ್ಲ ಮೊದಲು, ಭಾಳ ಕಡಿಮೆ ಇತ್ತು. ಅದನ್ನು ಮಾಡರ್ನೈಸ್ ಮಾಡಬೇಕು, ಆಧುನೀಕರಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ಅದಕ್ಕೆ ತಗಲಿದ ವೆಚ್ಚ 646 ಕೋಟಿ. ಅದನ್ನು ಮಾತನಾಡದೆ ಒಂದೇ ಒಂದು ಶಬ್ದದಲ್ಲಿ ಸಚಿವ ಸಂಪುಟದ ಒಪ್ಪಿಗೆಯನ್ನು ಕೊಟ್ಟು ಕೆಲಸ ಪ್ರಾರಂಭ ಮಾಡಿದ ಪ್ರಯುಕ್ತ 646 ಕೋಟಿ ಆಗಿದ್ದರಿಂದಲೇ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಬರೋದಕ್ಕೆ ಸಾಧ್ಯ ಆಗಿರೋದು. ಓಕೆ, ಜಯಚಂದ್ರ ಅವರು ಅಂದರೆ ಒಬ್ಬ ಹಿರಿಯ ರಾಜಕಾರಣಿ. ಇಡೀ ರಾಜ್ಯದಲ್ಲೇ ರಮೇಶ್ ಕುಮಾರ್ ಬಿಟ್ಟರಾದ್ಮೇಲೆ ನೀವೇ ಅತ್ಯಂತ ಇವೆಲ್ಲ ರಮೇಶ ನಾನಿಬ್ಬರು ಕ್ಲಾಸ್ಮೇಟ್ಸು, ಜೊತೆಲೇ ಇದ್ವಿ. ಈಗ ಅವನಿಗೆ ಸರಿ ಗೆಲ್ಲಿಲ್ಲ, ನಾನೊಬ್ಬ ಇದ್ದೀನಿ 78ರಲ್ಲಿ. ಓಕೆ, 78ರಲ್ಲಿ ಗೆದ್ದವರು. ನಿಮ್ಗೆ ಯಾಕೆ ಸಚಿವ ಸ್ಥಾನ ಕೊಡಲಿಲ್ಲ ಸರ್ಕಾರ? ಸಚಿವ ಈಗ ನಾನಿರೋದು ಸಚಿವ ಸರಿಸಮಾನವಾದಂಥದ್ದು. ಅದೇ ಇದ್ರ ಘನತೆ, ತೂಕ ಏನು ಅಂತೇಳಿ ನಾನು ಒಬ್ಬರಿಗೆ ಸರ್ ಅಲ್ಲಿಗೆ ಬರ್ತೀನಿ. ಕರ್ನಾಟಕ ಸರ್ಕಾರ ದೆಹಲಿ ವಿಶೇಷ ಪ್ರತಿನಿಧಿ ಅಂತ ಕ್ರಿಯೇಟ್ ಮಾಡಿದೆ ನಿಮಗೋಸ್ಕರ ಅಂತ ಒಂದು ಮಾತಿದೆ. ಇಲ್ಲ ಮೊದಲೇ ಇತ್ತು, ಆದರೆ ಹೆಚ್ಚು ಅದಕ್ಕೆ ಕ್ರಿಯಾಶೀಲವಾಗಿರ್ತಕ್ಕಂಥವ್ರು ನೇಮಿಸಬೇಕು ಅಂತಕ್ಕಂಥ ಗುರಿ ಇತ್ತು. ಹಾಗಾಗಿ ನನಗೆ ಸುದೀರ್ಘವಾದ ಅನುಭವದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಯೋಜನೆಗಳು ಮತ್ತು ಕೇಂದ್ರ ಸರ್ಕಾರದಿಂದ ಯೋಜನೆಗಳನ್ನ ತಾಳೆ ಮಾಡಿ ಅದನ್ನು ತರ್ತಕ್ಕಂಥದ್ದು, ಯಾವ ರೀತಿಯಾಗಿ ವಿಧಿವಿಧಾನಗಳನ್ನ ಅನುಸರಿಸಬೇಕು ಅಂತಕ್ಕಂಥದ್ದು ನನಗೆ ಹೆಚ್ಚು ಅನುಭವ ಇರ್ತಕ್ಕಂಥದ್ದು. ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪ್ರೋಟೋಕಾಲ್ ಅಂತ ಹೇಳ್ತಾರೆ, ಶಿಷ್ಟಾಚಾರ. ರಾಜ್ಯ ಸರ್ಕಾರದಲ್ಲಿ ಶಿಷ್ಟಾಚಾರ ಬೇರೆ, ಕೇಂದ್ರ ಸರ್ಕಾರದ ಬೇರೆ ಥರ. ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಹುಶಃ ಅವರು ಅನುಭವಕ್ಕೆ ಮತ್ತು ನಾಲೆಡ್ಜ್ಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಎಷ್ಟೋ ಸಂದರ್ಭದಲ್ಲಿ ನಾನು ಮದ್ಲೂರು ಕೆರೆಗೆ ನೀರು ತರಬೇಕು ಅನ್ನುವಾಗ
ನೀರು ತರಬೇಕು ಅಂದಾಗ ನಾನು 60 ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರದಿಂದ ಒಬ್ಬ ಕಾರ್ಯದರ್ಶಿಯರು ನೋಡಿ ತರೋ ಅಂಥ ಕೆಲಸವನ್ನು ಮಾಡಿದೆ. ಆ ರೀತಿಯಾಗಿ ಎಷ್ಟು ಬೇಕಾದ್ರೂ ಹಣ ತರಕ್ಕೆ ಸಾಧ್ಯ ಐತೆ. ಓಕೆ ಸರ್. ಈಗ ನಾನು 2 ವರ್ಷದಲ್ಲಿ ಬರೀ ರಸ್ತೆಗಳಿಗೆ 760 ಕೋಟಿ ತಂದಿದ್ದೀನಿ. ಇದೇ ದೇಲಿ ವಿಶೇಷ ಪ್ರತಿಯ ಶಕ್ತಿ. ಓಕೆ, 78ರಲ್ಲಿ ನೀವು ಶಾಸಕರಾಗ್ತೀರಾ. ಆ ಸಂದರ್ಭ ರಾಜಕಾರಣ ಮತ್ತು ಈಗಿನ ರಾಜಕಾರಣ ಯಾವ ರೀತಿ ಇದೆ ಅಂತ? ಈಗ ಸಂದರ್ಭ ಅಜಗಜಾಂತರ ವ್ಯತ್ಯಾಸ. ಓಕೆ. ಅವತ್ತು ಹಣ ಇಲ್ಲದೆ ಚುನಾವಣೆ ನಿಲ್ಬೋದಾಯಿತು. ಅವತ್ತು ಯಾರೇ ಸರ್ವಿಸ್ ಮಾಡಿದ್ರು ಕೂಡ ಏನು ಒಂದು ರಸ್ತೆ ಹಾಕಿದ್ರು ಸಾಕು ಜ್ಞಾಪಿಸ್ಕೊಂಡವ್ರು ಜನ. ಆದರೆ ಅದು ನಾನು ಶಾಸಕನಾಗಿ 48 ವರ್ಷ. ಆದರೆ ಅವತ್ತಿನ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿಗೂ ಸಾಕಷ್ಟು ಬದಲಾವಣೆ ಇದೆ. ಅಂದರೆ ಎಲ್ಲೋ ಒಂದು ಕಡೆಗೆ ಪ್ರಜಾಪ್ರಭುತ್ವ ತನ್ನ ಮೌಲ್ಯಗಳನ್ನ ಕಳ್ಕೊತಾ ಇದೆ. ಎಲ್ಲೋ ಒಂದು ಕಡೆಗೆ ರಾಜಕಾರಣಕ್ಕೆ ಅರ್ಥನೇ ಇಲ್ಲದೆ ಅಂತಕ್ಕಂಥ ರೀತಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ನಾನು ಕಾನೂನು ಮಂತ್ರಿ ಆಗಿದ್ದನು, ನನಗೆ ಗೊತ್ತಿರ್ತಕ್ಕಂಥದ್ದು. ಬಹುಶಃ ಎಲ್ಲ ಒಂದು ಕಡೆಗೆ ಪ್ರಜಾಪ್ರಭುತ್ವದ ಮೌಲ್ಯಗಳು, ಅಂಬೇಡ್ಕರ್ ಅವರ ಆಸೆಗಳು ಅದು ಕುಸಿತ ಹೋಗ್ತಾ ಇದೆ. ಓಕೆ, ಇವತ್ತು ಜಯಚಂದ್ರ ಅವರು ಅನೇಕ ಖಾತೆಗಳ ಅನುಭವಿಸಿರ್ಬೋದು. ಆದರೆ SM ಕೃಷ್ಣ ಅವರು ಜಯಚಂದ್ರ ಅವರ ಪಾಲಿಗೆ ಒಂದು ರಾಜಕಾರಣದ ಗುರುಗಳಿದ್ದಾಗೆ ಈ ಸಂದರ್ಭದಲ್ಲಿ SM ಕೃಷ್ಣ ಅವರನ್ನು ಯಾವ ರೀತಿ ನೆನಪಿಸ್ಕೊಳ್ತೀವಿ? SM ಕೃಷ್ಣ ಅವರು ನನಗೆ ತಂದೆ ರೂಪದಲ್ಲಿ, ದೇವರಾಜ ನಂತರ SM ಕೃಷ್ಣ ಅವರವರು. ಓಕೆ. ಹೇಮಾವತಿಯ ನೀರನ್ನ ತಗೊಂಡೋಗೋದ್ರ ಬಗ್ಗೆ, ಭದ್ರಾ ಮೇಲ್ದಂಡೆ ಯೋಜನೆಯನ್ನು ತಗೊಂಡು ಬರೋದ್ರಲ್ಲಿ ನನ್ನ ಸಲಹೆಯನ್ನೇ ಪ್ರಮುಖವಾಗಿಟ್ಟುಕೊಂಡು ಸಹಾಯ ಮಾಡಿದಂಥ ವ್ಯಕ್ತಿ. ನಾವು ಯಾವತ್ತೂ ಕೂಡ ಮರೆಯೋತ್ತಿಲ್ಲ. ಹೇಮಾವತಿ ನೀರು ಏನಾದರೂ ಸಿರಾದಲ್ಲಿ ಯಶಸ್ವಿಯಾಗಿ ಬರೋದಕ್ಕೆ ಸಾಧ್ಯ ಆಗಿದೆ ಅಂದರೆ ಅವರಿಂದ. ನೀವು ಕಳಂಬೆಳ ಕ್ಷೇತ್ರದಿಂದ ರಾಜಕಾರಣವನ್ನು ಪದಾರ್ಪಣೆ ಮಾಡ್ತೀರಾ, ಮತ್ತು ಅದು ಕ್ಷೇತ್ರ ವಿಂಗಡಣೆಯಾಗಿ ಶಿರಾ ಕ್ಷೇತ್ರಕ್ಕೆ ಬರ್ತೀರಾ. ಆ ಒಂದು ಸಂದರ್ಭದಲ್ಲಿ ಕ್ಷೇತ್ರ ವಿಂಗಡಣೆ ಆದಾಗ ನಿಮಗೆ ರಾಜಕಾರಣ ಹೆಂಗೆ ಶಿರಾ ಕ್ಷೇತ್ರ ಜನ ನಿಮ್ಮನ್ನು ಸ್ವೀಕರಿಸಿದ್ರು ಅಂತ? ಈಗ ಹೌದು, ಕಳಂಬೆಳ ಕ್ಷೇತ್ರದಲ್ಲಿ ನಾನು 4 ಸರಿ ಗೆದ್ದಿದ್ದೆ, 2 ಸರಿ ಸೋತಿದ್ದೆ. ಇಲ್ಲಿ ಬಂದಾಗಲೂ ಕೂಡ ಜನ ಸ್ವಾಗತ ಮಾಡಿರು, 3 ಬಾರಿ ಗೆಲ್ಸಿರು. ಆಮೇಲೆ 3 ಸರಿ ಗೆಲ್ಸಿದ್ರು. ಆಮೇಲೆ ಒಂದು ಎಲೆಕ್ಷನ್ ಸೋಲಿಸಿರು. ಓಕೆ. ಹಾಗೆ ಸೋಲು ಗೆಲುವು ಇದೆಲ್ಲ ರಾಜಕೀಯದಲ್ಲಿ ಇದ್ದಿದ್ದೆ. ಓಕೆ. ಅವತ್ತಿನ ಸಂದರ್ಭ, ಸಮಯ, ಆ ಸನ್ನಿವೇಶಗಳಿಗೆ ತಕ್ಕನಾಗಿ ಹೋಗ್ತದೆ. ಎಲ್ಲ ಒಂದು ಕಡೆಗೆ ಎಷ್ಟೋ ಸಂದರ್ಭದಲ್ಲಿ ನಾನು ಅಂದ್ಕೊಂತೀನಿ, ಅಭಿವೃದ್ಧಿ ಕಾರ್ಯಕ್ರಮಗಳು ಕೈ ಹಿಡಿಯೋದು ಕಷ್ಟ ಅಂತೇಳಿ ಅನ್ನಿಸ್ತದೆ. ಓಕೆ, ಇವತ್ತು TB ಜಯಚಂದ್ರ ಅವರು ನೀರಾವರಿ ಬಗ್ಗೆ ಬಹಳ ಮಹತ್ವವನ್ನು ಇಟ್ಕೊಂಡಿರ್ತಕ್ಕಂಥ ರಾಜಕಾರಣಿ ಅಂತ ನಾವು ಹೇಳಿದ್ವಿ. ನಿಮ್ಮ ಪ್ರಕಾರ ಎತ್ತಿನಹೊಳೆ, ಭದ್ರಾ ಮೇಲ್ದಂಡೆ, ಹೇಮಾವತಿ ಈ 3 ನೀರಾವರಿಗಳು ಯಾವ ರೀತಿ ಸಾಕಾರ ಆಗ್ತದೆ ರಾಜ್ಯದ ಜನತೆಗೆ? ಅಲ್ಲ, ಈ 3 ನೀರು ನಮಗೆ ಬರುತ್ತದೆ. ಹೌದು. ಅದು ನಮ್ಮಲ್ಲಿ ನದಿ ಇಲ್ಲ, ಇವ್ಯಾವು ನಮ್ಮಲ್ಲಿ ಹುಟ್ಟಿಲ್ಲ, ಆದರೂ ನೀರು ಬರ್ತಾ ಇದೆ. ಓಕೆ ಸರ್, ನಿಮ್ಮ ಪ್ರಕಾರ ರಾಜಕೀಯವಾದಂಥ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿದರೆ ಮಾತ್ರ ಇವತ್ತು ನಾವು ಇವೆಲ್ಲ ಸಾಧನೆಗಳನ್ನ ಮಾಡಕ್ಕೆ. ಓಕೆ, ಶಿರಾ ಅಂತಂದರೆ ಕಳ್ಳಂಬೆಳ್ಳ ಕೆರೆ, ಮದ್ಲೂರು ಕೆರೆ, ಈ ಭಾಗದ ಕೆರೆಗಳು ತುಂಬಿದ್ರೆ ಆ ಭಾಗದ ಜನಗಳಿಗೆ ಬಹಳ ಅನುಕೂಲ. ನೀವು ಸಚಿವರುಗಳಾಗಿದ್ದಾಗ ಮದ್ಲೂರು ಕೆರೆಗೆ ಅಲೋಕೇಶನ್ ಮಾಡಿಸೋ ಮುಖಾಂತರ ಮದ್ಲೂರು ಕೆರೆಗೆ ನೀರು ತಂದರೆ ಆ ಕ್ಷಣವನ್ನು ನೆನೆಸ್ಕೊಳ್ಳೋದಾದರೆ? ಮದ್ಲೂರು ಕೆರೆದು 2017-18 ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ನಾನಿಲ್ಲಿ ಬಂದೆ. ಆ ವರ್ಷ ಬರ, ಹೇಮಾವತಿ ಡ್ಯಾಮ್ನಲ್ಲಿ ಬಂದರೆ ಹೇಮಾವತಿನಲ್ಲಿ ನೀರಿಲ್ಲ. ಮದ್ಲೂರು ಕೆರೆ ಕಾಮಗಾರಿ ಮುಗಿದಿದೆ, ನೀರನ್ನ ಬಿಡಬೇಕು, ಏನು ಮಾಡಬೇಕು ಅಂತೇಳಿ ಇದೇ ಐಬಿನಲ್ಲಿ 2 ದಿವಸ ಇದ್ದು ಯೋಚನೆ ಮಾಡಿ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕೊನೆಗೆ ಹೇಮಾವತಿಯ ನೀರನ್ನು ತಗೊಂಡೋಗ್ಬೇಕು ಅಂತೇಳಿ ಕಳ್ಳಂಬೆಳ್ಳ ಕೆರೆಗೆ ನೀರು ತುಂಬಿಸುವಂಥ ಕೆಲಸ ಮಾಡಿ ಸಿರಾ ಕೆರೆಯನ್ನು ತುಂಬಿಸಿ, ತದನಂತರ ಕಳ್ಳಂಬೆಳ್ಳ ಕೆರೆಯಿಂದ ಸುಮಾರು 15 ದಿವಸಗಳ ಕಾಲ ಮದ್ಲೂರು ಕೆರೆಗೆ ನೀರು ಹರಿಸುವಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲಿ ಡ್ಯಾಮ್ನ ನೀರಿಲ್ಲದಂಥ ಸಂದರ್ಭದಲ್ಲಿ ನೀರು ಹರಿಸುವಂಥ ಕೆಲಸವನ್ನು ಮಾಡಿದೆ. ಆದರೂ ಕೂಡ ನಾನು ಚುನಾವಣೆ ಸೋತೆ ಆಗ.
ಬಟ್ 2023 ನೀವು 2013ರಿಂದ 18 ನೀವು ಅನೇಕ ಅಭಿವೃದ್ಧಿ ಮಾಡಿದ್ರು, 18ರಲ್ಲಿ ಸೋತ್ರಿ, ಮತ್ತೆ 23 ಲಕ್ಷ ಜನ ಕ್ಷೇತ್ರದ ಕೈ ಹಿಡಿದ್ರು. ಇವಾಗ ಆ ಜನಗಳ ಋಣವನ್ನು ಇನ್ನೂ ಯಾವ ರೀತಿ ತೀರಿಸ್ಬೇಕು ಅಂತ ಇದ್ದೀರಾ? ಇನ್ನು ಮುಂದೆ ಹಾಂ ಇನ್ಯಾವತ್ತೂ ಕೂಡ ಹಾಂ ಕುಡಿಯೋ ನೀರಿಗೆ, ವ್ಯವಸಾಯಕ್ಕೆ ತೊಂದರೆನೇ ಬರದೇ ಇರತಕ್ಕಂಥ ರೀತಿಯಲ್ಲಿ ಹಾಂ ಶತಮಾನಗಳ ಕಾಲ ಸಿರಾ ತಾಲೂಕಿನ ಜನ ನೆಮ್ಮದಿಯಿಂದ ಇರತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ನನ್ನ ಗುರಿ. ಮತ್ತು ಶಿರಾ ಕ್ಷೇತ್ರ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ನೀವು ಶಿರಾವನ್ನು ಶತಾಯಗತಾಯ ಜಿಲ್ಲೆಯನ್ನು ಮಾಡಲೇಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ. ಒಂದು ಕಡೆ ಕೆ ಎನ್ ರಾಜಣ್ಣವರು ಮಧುಗಿರಿ ಜಿಲ್ಲೆ ಮಾಡಬೇಕು ಅಂತ ಇದ್ದಾರೆ, ಒಂದು ಕಡೆ ತಿಪ್ಟೂರು ಜಿಲ್ಲೆ ಮಾಡಬೇಕು ಅಂತಾರೆ. ಈ ಗೊಂದಲದ ನಡುವೆ ಒಬ್ಬ ಹಿರಿಯ ರಾಜಕಾರಣಿ ನೀವೇನು ರೀತಿ ರಿಯಾಕ್ಷನ್ ಮಾಡ್ತೀರಿ? ನೋಡಿ, ಸಿರಾಕ್ಕೆ ಒಂದು ಜಿಲ್ಲೆ ಆಗ್ತಕ್ಕಂಥ ಎಲ್ಲ ರೀತಿಯಾದಂಥ ಅರ್ಹತೆಗಳಿದೆ. ಅಂದರೆ ಬೇರೆಯವ್ರಿಗೆ ಅರ್ಹತೆ ಇಲ್ಲ ಅಂತಲ್ಲ. ಹೋಲಿಕೆ ಮಾಡಿದಾಗ ಎಲ್ಲ ಪ್ರದೇಶಕ್ಕಿಂತ ಜಾಸ್ತಿ ಹೆಚ್ಚು ಅಂಕಗಳು ಬರ್ತಕ್ಕಂಥದ್ದು ಸಿರಾಕ್ಕೆ. ಕಾರಣ ಅಂತಂದರೆ ಇದೊಂದು ಬೆಂಗಳೂರಿಗೆ ಹೆಬ್ಬಾಗಿಲು, ಮಧ್ಯ ಕರ್ನಾಟಕದ ಭಾಗ, ಉತ್ತರ ಕರ್ನಾಟಕಕ್ಕೂ ಕೂಡ ಇದೊಂದು ಹೆಬ್ಬಾಗಿಲು. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ರಸ್ತೆ ಸಂಪರ್ಕ ಇನ್ನೊಂದೆಲ್ಲದೂ ಕೂಡ ನಾವು ಲೆಕ್ಕ ಹಾಕಿದಾಗ ಒಂದು ಸಿರಾ ಒಂದು ಜಿಲ್ಲೆ ಆಗ್ತಕ್ಕಂಥ ಎಲ್ಲ ರೀತಿಯಾದಂಥ ಅರ್ಹತೆ ಇದೆ. ಓಕೆ ಸರ್, ನೀವು ಒಂದು ಕಡೆ ಶಿರಾಗೆ ಏರ್ಪೋರ್ಟ್ ತರ್ತೀನಿ ಅಂತ ಮಾತನ್ನು ಕೂಡ ಹೇಳಿದ್ದೀರಾ. ಎಲ್ಲ ಒಂದು ಕಡೆ MB ಪಾಟೀಲ್ ಬೇರೆ ಸ್ಥಳವನ್ನು ಗುರುತಿಸಿದ್ದಾರೆ, ಅದ್ರ ಬಗ್ಗೆ ಹೇಳೋದು? ಈಗ ನನ್ನ ಬೇಡಿಕೆಯನ್ನು ಮುಂದಿಟ್ಟಿದ್ದೇನೆ, ಸರ್ಕಾರದ ಮುಂದೆ ಇದೆ. ಅದು ಎಲ್ಲಿವರೆಗೂ ಹೋಗ್ತದೋ ನೋಡೋಣ. ಬಟ್ ಯಾವುದೇ ರೀತಿಯಲ್ಲೂ ಕೂಡ ನಾನು ಪ್ರಯತ್ನದಲ್ಲಿ ಹಿನ್ನಡೆ ಆಗೋದಿಲ್ಲ ಅಂತೇಳಿ ನಾನು ಹೇಳ್ತೀನಿ. ಸರ್, ಕೊನೆಯ ಪ್ರಶ್ನೆ. ನಿಮ್ಮ ಜೊತೆ ಹೇಳಿದಾಗೆ ಯುವಕರು ನಿಮ್ಮ ಜೊತೆ ಇದ್ದಾರೆ, ಯೂತ್ ಕಾಂಗ್ರೆಸ್ ಅಂತ. ನೀವು ಬಹಳ ಅತ್ಯಂತ ಹಿರಿಯ ರಾಜಕಾರಣಿ. ಯುವಕರಿಗೆ ಒಂದು ರಾಜಕಾರಣದಲ್ಲಿ ಸಂದೇಶವನ್ನು ಕೊಡೋದಾದ್ರೆ ಏನು ಕೊಡ್ತೀರಿ? ಏನಿಲ್ಲ, ಯುವಕರು ಅವರಿಗೆ ಭವಿಷ್ಯವನ್ನು ರೂಪಿಸಬೇಕಾದಾಗ ಮೂಲಭೂತವಾದಂಥ ಸೌಕರ್ಯ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಮತ್ತು ಅದಕ್ಕೆ ಉದ್ಯೋಗ, ಇವೆಲ್ಲದೂ ಕೂಡ ಕಲ್ಪಿಸ್ತಕ್ಕಂಥದ್ದೇ ನಮ್ಮ ಗುರಿ. ಅವರೆಲ್ಲರೂ ಕೂಡ ಉದ್ಯೋಗವಂತರು ಆಗಬೇಕು. ತಂದೆ ತಾಯಿಗಳನ್ನ ಋಣ, ಹುಟ್ಟಿದ ಊರಿನ ಋಣ, ತಾಲೂಕಿನ ಋಣ, ಕ್ಷೇತ್ರದ ಋಣ ತೀರಿಸುವಂಥ ಮಟ್ಟಕ್ಕೆ ನಮ್ಮ ಯುವಕರುಗಳೆಲ್ಲರೂ ಕೂಡ ಬರಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ.